ಅದು ಸೈಡ್ ಎಫೆಕ್ಟ್ ಏನಿಲ್ಲ, ಬರೀ ಮಾವಿನಕಾಯಿ ಸೌತೆಕಾಯಿ ಬರೀ ಈರುಳ್ಳಿ ಅಷ್ಟೇ, ಆನೇನು ಹಾಕ್ಬಿಟ್ಟು ಕಲಿಸ್ಕೊಡಿ. ಯಾವ ಚಿಕ್ಕವರಿಂದ ದೊಡ್ಡರು ಯಾರು ಬೇಕಾದ್ರೆ ತಿನ್ಬೋದು. ಇನ್ನು 40 ಐಟಮ್ ಇದೆ ಇಲ್ಲಿ ಟೋಟಲ್. ಇಲ್ಲಿ ಮೈನ್ ಬಂದು ಕ್ವಾಲಿಟಿ ಕ್ಲೀನಿನೆಸ್ ಎರಡೂ ಇದೆ, ಅದು ಮೈನ್. ಇಲ್ಲಿ ಎಲ್ಲ ಫುಡ್ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ, ಮೋಸ್ಟ್ಲಿ ಎಲ್ಲ ಕೆಮಿಕಲ್ ಫ್ರೀ ಇರುತ್ತೆ, ಅದಕ್ಕೋಸ್ಕರ ನಾವು ಇಲ್ಲಿ ಪ್ರಿಫರ್ ಮಾಡ್ತೀವಿ. ನಮ್ಮ ಮಗ ಅವರು ಇರ್ತಾರೆ ಅಂಗಡಿಲಿ, ನಾವು 4 ಜನ ಮಾಡ್ತೀವಿ ಸರ್. ಇಲ್ಲಿ ಒಂಥರ ಅಡ್ಡ ಇದ್ದಂಗೆ ಕ್ವಿಕ್ ಸ್ನ್ಯಾಕಿಗೆ ಒಂಥರ ಕ್ವಿಕ್ ಸ್ಪಾಟ್ ಅಂತ ಹೇಳ್ಬೋದು. ನೂಡಲ್ಸ್ ತಿನ್ಬೇಕು ಅಂತ ಆಸೆ ಆಗಿರುತ್ತೆ, ಆದ್ರೆ ಅದನ್ನ ಮೈದಾದಿಂದ ಮಾಡಿರ್ತಾರಾ ಅಕ್ಕಿಯಿಂದ ಮಾಡಿರ್ತಾರಾ ಅಂತ ಕನ್ಫ್ಯೂಷನ್ ನಲ್ಲೇ ಸ್ಕಿಪ್ ಮಾಡಿ ಬಿಡ್ತೀವಿ. ಡಯಟ್ ಫಾಲೋ ಮಾಡೋ ನಿಮ್ಮ ಫ್ರೆಂಡ್ಸ್ಗೆ ಕೇಳ್ಬಿಡಿ ಕುಕ್ಕುಂಬರ್ ನೂಡಲ್ಸ್ ತಿಂದಿದ್ದೀರಾ ಅಂತ. ಇಲ್ಲ ಅಂದ್ರೆ ಇಲ್ಲೊಮ್ಮೆ ಟ್ರೈ ಮಾಡಿ ಅಂತ ಹೇಳಿ. ಇಲ್ಲಿ ಸಿಗೋ ನೂಡಲ್ಸ್ ಮೈದಾದಿಂದಲೂ ಮಾಡಿರಲ್ಲ, ಅಕ್ಕಿಯಿಂದಲೂ ಮಾಡಿರಲ್ಲ. ಪಕ್ಕಾ ಡಯಟ್ ನೂಡಲ್ಸ್ ಸೌತೆಕಾಯಿಯಿಂದ ಮಾಡಿರ್ತಾರೆ, ಜೊತೆಗೆ ಕ್ಯಾರೆಟ್ ಮತ್ತು ಮಾವಿನಕಾಯಿ ಕೂಡ ಹಾಕ್ತಾರೆ. ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್, ಅಷ್ಟೇ ಹೆಲ್ತಿ ಫುಡ್ ಕೂಡ. ಟೊಮೆಟೊ ಸಾಸ್ ಇಲ್ಲ, ಸೋಯಾ ಸಾಸ್ ಕೂಡ ಇಲ್ಲ, ಎಣ್ಣೆ ಅಂತೂ ಬಳಸೋದೇ ಇಲ್ಲ. ಈ ಹೆಲ್ದಿ ಡಯಟ್ ಕುಕ್ಕುಂಬರ್ ನೂಡಲ್ಸ್ ಎಲ್ಲಿ ಸಿಗುತ್ತೆ, ಯಾವಾಗಿಂದ ಶುರುವಾಯ್ತು, ಯಾಕಾಗಿ ಶುರುವಾಯ್ತು ಮತ್ತು ಯಾಕೆ ಇಷ್ಟೊಂದು ಜನ ಇಷ್ಟಪಟ್ಟು ತಿಂತಾ ಇದ್ದಾರೆ, ಬನ್ನಿ ಬಾಯಿ ಚಪ್ಪರಿಸ್ಕೊಂಡು ಬರೋಣ. ಯಾವುದಕ್ಕೂ ಕೈಯಲ್ಲಿ ಕರ್ಚಿಫ್ ಇಟ್ಕೊಂಡಿರಿ, ಯಾಕೆ ಅಂತ ಮತ್ತೆ ಹೇಳ್ತೀವಿ. ಸರ್ ಅದು ಜಿಮ್ಗೆ ಹೋಗ್ತಾ ಇದ್ರು ಇಲ್ಲಿ ತುಂಬ ಜನ, ಒಂದು 5-6 ಜನ. ಒಂದು ಸ್ವಲ್ಪ ಹುಡುಗರೆಲ್ಲ ಬರ್ತಿದ್ರು, ಹುಡುಗಿರೆಲ್ಲ ಬರ್ತಿದ್ರು. ಅವಾಗ ಏನಾಯ್ತು, ಇದು ಜಿಮ್ಗೆ ಹೋಗಿ ಬಂದು ತಿಂದರೆ ಡಯಟ್ ಫುಡ್ಡು ತುಂಬ ಚೆನ್ನಾಗಿರುತ್ತೆ, ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ಬಿಡ್ತೆ, ಎಲ್ಲರೂ ಬರ್ತಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಬರ್ತಾರೆ ಸರ್. ನಾವು ಫಸ್ಟು ಗಾಡಿ ವ್ಯಾಪಾರ ಮಾಡ್ತಾ ಇದ್ದಿದ್ದು, ಈಗ ಬಂದು ಅಂಗಡಿ ಮಾಡ್ಕೊಂಡಿರೋದು. ಫಾದರು ನಾನು ಮಾಡಿ 7 ವರ್ಷದ ಹುಡುಗದಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. 50 ಪೈಸಾ ಪ್ಲೇಟ್ ಸ್ಟಾರ್ಟ್ ಮಾಡಿದ್ದು, ಇವಾಗ 50 ರೂಪಾಯಿ ಪ್ಲೇಟ್ ಮಾಡಿದ್ದೀವಿ. ನೂಡಲ್ಸು ಇದ್ದಂಗೆ ನಾವು ಒಂದು ಸ್ಟಾರ್ಟ್ ಮಾಡೋದು, ಅದಕ್ಕೆ ಒಂದು ಮ್ಯಾಂಗೋ, ಸೌತೆಕಾಯಿ, ಕ್ಯಾರೆಟ್, ಆನಿಯನ್, ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಮಿಠಾಕಾರ ಎಲ್ಲ ಹಾಕಿ ಇದು ಮಾಡಿದ್ದೀವಿ. ಡಯಟ್ ಫುಡ್ ಥರ ಮಾಡಿದ್ದೀವಿ. ಜನ ತುಂಬ ಇಷ್ಟಪಡ್ತಾರೆ, ಡಯಟ್ ಅನ್ನೋರು ತುಂಬಾ ಜನ ಬರ್ತಾರೆ ಇಲ್ಲಿ. ಬುಲ್ ಟೆಂಪಲ್ ಬಳಿಯ ಶೇಖರ್ ಆಸ್ಪತ್ರೆಯ ಪಕ್ಕದಲ್ಲೇ ಇರುವ ಈ ಚಾಟ್ಸ್ ಕಾರ್ನರ್ ನಲ್ಲಿ 40ಕ್ಕಿಂತಲೂ ಅಧಿಕ ವೆರೈಟಿಯ ಚಾಟ್ಸ್ ಐಟಂಗಳು ಇದ್ರೂ ಕೂಡ ಕುಕ್ಕುಂಬರ್ ನೂಡಲ್ಸ್ ಯಾಕೆ ಇಷ್ಟೊಂದು ಫೇಮಸ್ ಹಾಗೂ ಯಾಕೆ ಇದನ್ನ ಜನರು ಕೇಳಿ ತಿಂತಾರೆ ಅಂತ ಅಂಗಡಿಯವರನ್ನ ಮತ್ತು ಗ್ರಾಹಕರ ಜೊತೆ ಕೇಳಿದಾಗ, ಬಾಲಾಜಿ ಚಾಟ್ಸ್ 52 ವರ್ಷದಿಂದ ಅಂಗಡಿ ಇದೆ, ಇದು 54. ನಾನು ಅವರು 40 ವರ್ಷದ ಫ್ರೆಂಡ್ಸು. ಅಲ್ಲಿ ಕಾರ್ನರಲ್ಲಿ ರಾಮಕೃಷ್ಣ ಸ್ವಾಮಿ ಇದೆಯಲ್ಲ, ಕಾರ್ನರಲ್ಲಿ ಇತ್ತು ಅಂಗಡಿ, ಇದು ಗಾಡಿ ಮೇಲೆ. ಇಲ್ಲಿ ಬಡಿ 40 ವರ್ಷ ಆಯಿತು, 40 ಇಯರ್ಸ್ ಆಯಿತು. ಫುಡ್ ಔಟ್ಡೋರ್ ಕ್ಯಾಟ್ರಿಂಗು ಮಾಡ್ತಾರೆ. ನಮ್ಮ ಸಿಸ್ಟರ್ ಮ್ಯಾರೇಜಲ್ಲಿ ಸುಮಾರು ಒಂದು 2000 ಮೆಂಬರ್ಸ್ ಕ್ರೌಡ್ ಬಂದಿದ್ದರು. ಎಲ್ಲರೂ ರಿಪೀಟಾಗಿ ತೊಗೊತಾ ಇದ್ದರು. ಕ್ವಾಲಿಟಿ ಇಸ್ ಗುಡ್ ಆ್ಯಂಡ್ ಇದು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ಸೊ ಇಲ್ಲಿ ಸ್ಪೆಷಲ್ ಏನಂದರೆ ಸೌತೆಕಾಯಿ ನೂಡಲ್ಸ್ ಮಸಾಲ ಮತ್ತು ಸ್ಪೆಷಲ್ ಬೇಲ್ ನಿಪ್ಪಟ್ಟು ಮಸಾಲ ಮತ್ತು ಫ್ಲೋಟಿಂಗ್ ಪರಿ ಪ್ರತಿಯೊಂದು ಇಲ್ಲಿ ಚೆನ್ನಾಗಿರುತ್ತೆ. ಸೊ ಅವರು ನಮಗೆ ತಕ್ಕನಂಗೆ ಸ್ವೀಟು ಮತ್ತು ಸ್ಪೈಸಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ಒಂದು 4-5 ಇಯರ್ಸಿಂದ ಬರ್ತಾ ಇದ್ದೀವಿ. ಒಂದು 3-4 ವರ್ಷದಿಂದ ಬರ್ತಿದ್ದೀನಿ. ಅಲ್ಲಿ ಯಾವಾಗಲೂ ಸ್ಪೆಷಲ್ ಬೇಲು, ಆನಿಯನ್ ಚಕ್ಲಿ ಎಲ್ಲ ಸಖತ್ತಾಗಿ ಇರುತ್ತೆ. ಸೊ ಯಾವಾಗಲೂ ಕನ್ಸಿಸ್ಟೆಂಟ್ ಟೇಸ್ಟ್ ಇರುತ್ತೆ. ಒಂಥರ ಅಡ್ಡ ಇದ್ದಂಗೆ ಕ್ವಿಕ್ ಸ್ನ್ಯಾಕಿಗೆ ಒಂಥರ ಕ್ವಿಕ್ ಸ್ಪಾಟ್ ಅಂತ ಹೇಳ್ಬೋದು. ಸುಮಾರು ವರ್ಷದಿಂದ ಟೇಸ್ಟ್ ಮಾಡ್ತಾ ಇದ್ದೀವಿ, ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಸೊ ಮಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸಂಜೆ ಕ್ವಿಕ್ ಸ್ನ್ಯಾಕ್ಸ್ ಆಗಿ ಆಫೀಸಿಂದ ಮನೆಗೆ ಹೋಗೋಕ್ಕಾದ್ರೆ ಇಲ್ಲೇ ಒಂದೊಳ್ಳೆ ಗೋ ಟು ಪ್ಲೇಸ್ ಥರ. ಮಸಾಲ ಪೌಡರ್ ಎಲ್ಲ ಏನೂ ಇರಲ್ಲ, ಸೊ ಅದಕ್ಕೋಸ್ಕರ ಇದೊಂಥರ ಹೆಲ್ದಿ ತನ. 50 ವರ್ಷದ ಹಿಂದೆ ಪ್ರಾರಂಭವಾದ ಬಾಲಾಜಿ ಚಾಟ್ಸ್ ಕಾರ್ನರ್ ಕಳೆದ 5 ವರ್ಷದಿಂದ ಕುಕ್ಕುಂಬರ್ ನೂಡಲ್ಸ್ ತುಂಬಾನೇ ಫೇಮಸ್. ಬಾಲಾಜಿ ಅಂದ್ರೆ ಇವರ ಮಗನ ಹೆಸರು. ತನ್ನ ಮಗನಿಗೆ ಇನ್ಫೋಸಿಸ್ ನಲ್ಲಿ ಕೆಲಸ ಸಿಕ್ಕಿದ್ರೂ ಅದನ್ನ ರಿಜೆಕ್ಟ್ ಮಾಡಿ ತನ್ನ ಕುಟುಂಬದ ಜೊತೆಗೆ ಇದೇ ಚಾಟ್ ಕಾರ್ನರ್ ನನ್ನ ಮುಂದುವರಿಸ್ತಾ ಇದ್ದಾರೆ. ಕಾರ್ಪೊರೇಟ್ ಕಂಪನಿ ಕೆಲಸ ರಿಜೆಕ್ಟ್ ಮಾಡಿರೋ ಕಾರಣ ಕೇಳಿದ್ರೆ ಇವರು ಕೊಡುವಂತ ಉತ್ತರ, ಅದಕ್ಕಿಂತ ಇದು ಬೆಟ್ರ್. ನಾನು ಯಾಕಂದರೆ ಅಲ್ಲೋದ್ರೆ ನಾವು ಅಷ್ಟು ಜನಕ್ಕೆ ನಾವೇ ಇಲ್ಲೊಂದು 4-5 ಜನ ವರ್ಕರ್ಸ್ಗೆ ವರ್ಕ್ ಕೊಡ್ತೀವಿ, ಅಲ್ಲೋದ್ರೆ ನಾವು ವರ್ಕ್ ಮಾಡಬೇಕು. ನಂಗೆ ಇನ್ಫೋಸಿಸಲ್ಲಿ ಜಾಬ್ ಆಗಿತ್ತು. ಅದೇನೆಂದರೆ ಅಲ್ಲಿ ಯಾರು ಬೇಕಾದರೂ ಮಾಡ್ಬೋದು, ಇದನ್ನು ಬಿಟ್ಟರೆ ಇನ್ಯಾರು ಕಂಟಿನ್ಯೂ ಮಾಡೋರು ಇರಲ್ಲ ಅಂತ ಅದನ್ನು ಕ್ವಿಟ್ ಮಾಡಿ ನಾನು ಇಲ್ಲೇ ಬಂದೆ. ಬಾಯಿ ಚಪ್ಪರಿಸ್ಕೊಂಡು ವಿಡಿಯೋ ನೋಡ್ತಿದ್ದ ನೀವೀಗ ಮಾಡಬೇಕಾಗಿರುವ ಕೆಲಸ ಏನಂದ್ರೆ, ನಾವು ಮೊದಲೇ ಹೇಳಿದಂತೆ ನೀವು ಕರ್ಚಿಫ್ ಇಟ್ಕೊಂಡಿದ್ರೆ ಬಾಯಿ ಒರೆಸ್ಕೊಂಡು ನಮ್ಮ ವಿಡಿಯೋವನ್ನ ನಿಮ್ಮ ಡಯಟ್ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.